ರಾಜ್ಯದ ಹಲವೆಡೆ ಮಳೆ ಅಬ್ಬರ ಮುಂದುವರೆದಿದೆ. ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಂತೂ ಬಹಳ ಮಳೆ ಆಗ್ತಾ ಇದ್ದು ಪಂಪೆಲ್ ಸರ್ಕಲ್ ಬಹಳ ಫೇಮಸ್. ಪಂಪೆಲ್ ಸರ್ಕಲ್ ನಿಮಗೆಲ್ಲ ಹಿಂದೆಯಿಂದ ಗೊತ್ತಿರ್ಬೋದು. ಆ ಪಂಪೆಲ್ ಒಂದು ಫ್ಲೈಓವರ್ ಮಾಡೋದಕ್ಕೆ ವರ್ಷಾನ್ಗಟ್ಟಲೆ ತೆಗೆದುಕೊಂಡು ಅದೊಂದು ರೀತಿ ಪಂಚವಾರ್ಷಿಕ ಯೋಜನೆ ಅಲ್ಲ, ಅದೊಂದು 15 ವರ್ಷದ ಯೋಜನೆ ಆಗಿತ್ತು. ಸೊ ಆ ಸರ್ಕಲ್ ಬಳಿ ಈಗ ಹೊಳೆಯಂತಾಗಿ ಆ ಸನ್ನಿವೇಶ ಬದಲಾಗಿರೋದನ್ನ ನೋಡ್ತಾ ಇದ್ದೀವಿ. ನೋಡಿ, ಬಸ್ಗಳೆಲ್ಲ ಸಿಕ್ಕಾಕೊಂಡಿದೆ. ನೀರಿನಲ್ಲಿ ಖಾಸಗಿ ಬಸ್ ಒಂದು ಸಿಕ್ಕಾಕೊಂಡು ಬಹಳ ಪರದಾಡಬೇಕಾಯ್ತು. ಮಂಗಳೂರಿನಲ್ಲಿ ಹೀಗೆ ಮಳೆ ಅಬ್ಬರ ಮುಂದುವರೆದಿದೆ. ಕಳೆದ 3 ಗಂಟೆಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಭಾರೀ ಮಳೆಯಿಂದಾಗಿ ಈ ರೀತಿಯಾಗಿ ಮಂಗಳೂರಿನ ಹಲವು ಪ್ರದೇಶಗಳು ಜಲಾವೃತ ಆಗಿದೆ. ನಗರದ ಪಂಪೆಲ್, ಕಾರ್ ಸ್ಟ್ರೀಟ್, ಕೊಡಿಯಾಲ್ ಬೈಲ್, ಭಗವತಿ ನಗರ, ಕೊಟ್ಟಾರ್ ಚೌಕಿ ಸೇರಿದಂಗೆ ಬಹಳ ಕಡೆ ಪ್ರದೇಶಗಳು ಮುಳುಗಡೆ ಆಗಿದೆ. ಮನೆ ಅಂಗಡಿ ಮುಂಗಟ್ಟುಗಳಿಗೆಲ್ಲ ಮಳೆ ನೀರು ನುಗ್ಗಿಬಿಟ್ಟಿದೆ. ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಸಂಚಾರ ಅಂತೂ ಮಾಡೋಕೆ ಆಗದೆ ಇರೋ ರೀತಿಯಾಗಿ ಆಗಿ ಹೋಗಿದೆ. ಮಂಗಳೂರು ಬರ್ತಾ ಬರ್ತಾ ಬಹಳ ಅಧ್ವಾನದ ಕಡೆಗೆ ಹೋಗ್ತಾ ಇದೆ. ಈ ರೀತಿಯಾಗಿ ಮಳೆ ಬಂದಂಥ ಸಂದರ್ಭದಲ್ಲಂತೂ ಅದು ಬೆಂಗಳೂರಿಗಿಂತ ವರ್ಸ್ಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಮುಂದೇನು ಅನ್ನುವಂಥ ಚಿಂತನೆಗೆ ದೂಡ್ತಾ ಇದೆ.